ಏನಾಯ್ತು ಅಂತಂದ್ರೆ ಅಯ್ಯೋ ಆ ರಾಧಾಕೃಷ್ಣ ಪ್ರತಿಯೊಂದು ಮನೆಗೂ ಒಂದು ಫ್ಯಾನು, ಒಂದು ಟಿವಿ, ಒಂದು ಫ್ರಿಡ್ಜ್ ಜೊತೆಗೆ 5,500 ರೂಪಾಯಿ ಕ್ಯಾಶ್ ಕೊಡ್ತೀನಿ ಕಣೋ. ನಾವು ಕೊಡೋಣ ಬಿಡ. ಓಕೆ ಓಕೆ ಓಕೆ. ನಿಮ್ದು ನಂದು ಈ ಅಮ್ಮಂದು ಈ ಅಪ್ಪಂದು ಕಳ್ಳು, ಕಿಡ್ನಿ, ಲಿವರು, ಪಚ್ಚೆ ಎಲ್ಲಾ ಸೇರ್ಸಿದ್ರು 25,32,318 ರೂಪಾಯಿ 23 ಪೈಸಾ. ಹೊರೆ ಸೇರ್ಸಿದ್ರೆ ಇನ್ನೇನ್ ಕೊಡ್ತೇನೆ ನೀನು? ಸಾರಪ್ಪನ್ ಜುಟ್ಟು. ನಾವು ಕೊಡೋಣ ಅಂದೆ, ಅಷ್ಟೊಂದು ಕೊಡೋಣ ಅನ್ನ. ಮತ್ತೆ 10 ಟಿವಿ, 10 ಕುಕ್ಕರ್, 10 ಫ್ಯಾನ್ ಇಷ್ಟು ಕೊಟ್ರೆ ಸಾಕು. ಅವ್ರು ನಿಂಗೆ 2 ಓಟು, 3 ಓಟು, 4 ಓಟು, 5 ಓಟು ಕೊಡ್ತಾರೆ. ಅದೇ ಕಣೋ ನಮ್ಮ ಫೈನಲ್ ಆಪರೇಷನ್. ಏನು? Operation Drone Pratap. So this is product number 1. You know this? Of course, this is tape recorder. Put the cassette, Bhakti Gita comes. Hey. ಮತ್ತೆ ಫ್ಯಾನ್ ತೋರಿಸ್ಬಿಟ್ಟು ವಾಟ್ ಇಸ್ ದಿಸ್ ಅಂದ್ರೆ ನಾವೇನು? ಆದ್ರೆ ಇದು ಸ್ಪೆಷಲ್ ಫ್ಯಾನು. ಏನು? ಒಂದಕ್ಕಿಟ್ರೆ ಶೆಕೆ ಹೋಗುತ್ತೆ. 2 ಕಿಟ್ರೆ ತಲೆನೋವು ಹೋಗ್ಬಿಡುತ್ತಾ? ಎಕ್ಸಾಕ್ಟ್ಲಿ. ಅಯ್ಯೋ ಹೌದಾ? ಯಾ. ಪ್ರಾಡಕ್ಟ್ ನಂಬರ್ 2. ಪ್ರೆಷರ್ ಕುಕ್ಕರ್. 3 ವಿಸಲ್ಗೆ ಅನ್ನ, 4ನೇ ವಿಸಲ್ಗೆ ಮನ್ನ. ಅಂಡ್ ಫೈನಲಿ ಪ್ಲೀಸ್ 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 ಲೆಟ್ ಮೀ. ಟಿವಿ ಜಾಣ ಆಗ್ತಾ ಇದೆಯಾ? ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಟಿವಿನಲ್ಲಿ ಯಾವುದೇ ಬಟನ್ ಒತ್ತಿದ್ರು ಒಂದೇ ಸಿನಿಮಾ ಬರೋದು. ಯಾವ ಸಿನಿಮಾ? ದೇವ್ರ ಸಿನಿಮಾ. ಎಲೆಕ್ಷನ್ ಹೆಂಗಾರು ಓಡಿಸ್ಕೊಂಡ್ಬಿಡಿ, ದಯವಿಟ್ಟು 2 ಇಟ್ಟಿಟ್ಬಿಟ್ಟು ನಂಗೆ ಕಪಾಳ ಕೊಡ್ತೀನಿ. ಒಂದಾದ್ರು ಪ್ಲೀಸ್, ಒಂದು. ಇದು ನಾವು ಎಲೆಕ್ಷನ್ ಅಲ್ಲಿ ಕೊಡ್ತಾ ಇರೋ ನಮ್ಮ ಸ್ಪೆಷಲ್ ಪ್ರಾಡಕ್ಟ್. ಸೂಪರ್. ನೆಟ್ಟಿಗಿರೋ ಐಟಮ್ಸ್ ಕೊಟ್ರೆ ಯಾವನೂ ಊಟ ಹಾಕಲ್ಲ. ಇನ್ನು ಈ ಕಿತ್ತೋಗಿರೋ ಐಟಮ್ಸ್ ಕೊಟ್ರೆ ಯಾವನ್ ಊಟ ಹಾಕ್ತಾನೆ? ಓಟ್ ಹಾಕ್ಬಾರ್ದು ಅಂತ ತಾನೇ ಕೊಡ್ತಾ ಇರೋದು. ಅದೇನು ಅಂತ ಕರೆಕ್ಟಾಗಿ ಹೇಳು. ಇವಾಗ ಈ ಕುಕ್ಕರ್ನ ನಾವು ಹಿಂಗ್ ಕೊಟ್ರೆ ನಮಗ್ ಪ್ರಾಬ್ಲಮ್, ಹಿಂಗ್ ಕೊಟ್ರೆ ಅವ್ರಿಗೆ ಪ್ರಾಬ್ಲಮ್. ಸೊ ಇಂತ 10 ಕುಕ್ಕರ್ನ ಕೊಟ್ರೆ 10,000 ಕುಕ್ಕರ್ ಕತೆ ಏನಾಗುತ್ತೆ? ಶ್ರೀಮಂತರ ಮರಣ ಗೋವಿಂದ. ಸರ್ ಒಂದ್ಸರಿ ನೋಡ್ರಿ, ನಮ್ ವಂಶದಲ್ಲಿ ಯಾರು ಇಂತ ಸಾಧನೆ ಮಾಡಿರ್ಲಿಲ್ಲ. ಅಯ್ಯೋ ಅಲ್ಲಮ್ಮ, ಈಗ್ಲೇ ಇಷ್ಟೊಂದ್ ಜನ ಫ್ಯಾನ್ಸ್. ಇನ್ನು ಎಲೆಕ್ಷನ್ ಆದ್ಮೇಲೆ ಇನ್ನು ಎಷ್ಟು ಜನ ಫ್ಯಾನ್ಸ್? ಅಯ್ಯೋ ನೀನ್ ನಮ್ ಕೈಗೆ ಸಿಗ್ತೀಯೋ ಇಲ್ವೋ? ಅಯ್ಯೋ ತುಂಬಾ ಬೀಗ್ ಬೇಡ, ಎಲ್ಲ ಬಿಲ್ಡಪ್ ಕಣೆ. ಇವೆಲ್ಲ ಕಾಸು ಕೊಟ್ಟು ಕರ್ಕೊಂಡ್ ಬಂದಿರೋ ಗಿರಾಕಿಗಳು ಕಣೆ. ಅಪ್ಪು ಅಯ್ಯೋ ಫೈರ್ ಅಮ್ಮ, ಫೈರ್ ಅಲ್ಲ, ಅದು ಫೈರು ಕೇಕು ಎಲ್ಲ ತಗೊಂಬನ್ನಿ ಅಂತ ಹೇಳ್ದೆ. ತಗೊಂಬಾಪ ಬೇಗ. ತಗೊಂಬಲ್ಲ, ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಆನಿವರ್ಸರಿ. ಈಗ ನಿಮ್ಗೇನಿಕ್ಕೆ ಲವ್ ಮ್ಯಾರೇಜ್ ಇಷ್ಟ ಆಗಲ್ಲ? ಲವ್ ಮ್ಯಾರೇಜ್ ಹೌದು. ಆ ಟೇಬಲ್ ಕಡೆ ಒಂದ್ಸಲ ತಿರುಗಿ ನೋಡು. ಏನು? ಅವನೊಂದು 18 ವರ್ಷ ಲವ್ ಮಾಡಿರ್ತಾನೆ ಅಂತ ಕಾಣಿಸುತ್ತೆ. ಅವ್ನ ಮುಖ ಹೇಗಿದೆ ನೋಡು. ಈ ಮನೆ ಮುಂದೆ ಸೋರೆಕಾಯಿ ನೇತ್ ಹಾಕಿರ್ತಾರೆ, ಒಣಗೋಗಿರೋದು ಲಡ ಲಡ ಅಂತಿರುತ್ತೆ. ಆ ತರ ಆಗಿದಾನ ಅವ್ನು. ಕ್ಲಾರಿಟಿನೇ ಇಲ್ಲ ಅವನಿಗೆ. ಮಗಳೇ ನೀನ್ ಹೇಳಮ್ಮ, ಈ ಜಗತ್ತ ಲವ್ ಮಾಡ್ಕೊಂಡು ಯಾವನಾರು ಒಬ್ಬ ಬೇಕಪ್ಪ ನೆಮ್ಮದಿ ಆಗಿದ್ದಾನೆ ಅಂತ ನೀ ಹೇಳು ನೋಡೋಣ. ಬೇಕಾದಷ್ಟು ಜನ ಇದ್ದಾರೆ. ಯಾರು? ಅಪ್ಪು ಅಣ್ಣ ಅಲ್ವಾ ನೀವು? ಅಪ್ಪಣ್ಣ ಅಂತ ಕ್ಲೀನ್ ಆಗಿ ಕರಿಯೋ, ಅದೇನು ಅಪ್ಪು ಅಣ್ಣ ಅಂತ 2 ಹೆಸರು ಕೂಗ್ತೀಯಾ? ಅವ್ರು ಬಿಡಮ್ಮ, ನೀನ್ ಹೇಳಮ್ಮ. ಯಾರ ಮನೆ? ನಾನು ಮಾದೇಶ. ಅದೇ ಫೈನಲ್ ಇಯರ್ ಕಾಲೇಜ್ ಇರ್ಬೇಕಾದ್ರೆ ಐಸು ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದೆ. ನೀವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನನ್ನ ಮದುವೆ ಮಾಡ್ಸಿದ್ರಲ್ಲ. ಮಾದೇಶ ಹೆಂಗಿದ್ಯಲ್ಲ? ಚೆನ್ನಾಗಿದ್ದೀನಿ ಸರ್. ನೀವ್ ಹೇಳಿದ್ರಂತ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂಡೆ. ಈಗ ನಾನು ಐಶು ಸಂತೋಷವಾಗೇ ಇದೀವಿ. ಇದಕ್ಕೆಲ್ಲ ನೀವೇ ಕಾರಣ ಸರ್. ಸರ್ ಈ ಬಿಲ್ಲಲ್ಲಿ GST ಅಮೌಂಟ್ ಏನು ಕಟ್ಟಕ್ ಹೋಗ್ಬೇಡಿ. ನಾನು ಒಂದ್ರ ಹತ್ರ ಮಾತ್ರ ಡಿಸ್ಕೌಂಟ್ ಮಾಡ್ತೀನಿ. ಅವೆಲ್ಲ ಯಾಕಪ್ಪ, ಬೇಡಪ್ಪ. ನಮ್ ಖುಷಿಗೆ. ಓಕೆ, ಥ್ಯಾಂಕ್ ಯು. ಬರ್ತೀನಿ ಸರ್. ನೋಡ್ರಿ ನಮ್ಮ ಮಗನ ಸಿಂಹ ಹೆಂಗೆ ಅಮ್ಮ? GST ಇವಂದೇ ಸೆಟಪ್ ಇದು. ರೀ, ಆ ಹುಡುಗ ಈಗ ತಾನೇ GST ದುಡ್ಡು ಕಟ್ಬೇಡ ಅಂತ ಹೇಳಿಲ್ವೇನ್ರಿ ಪಾಪ? ಅದನ್ನು ಸೇರಿಸಿ ಕೊಟ್ಬಿಟ್ಟಿರ್ತಾನೆ ಕಣೆ ಮೊದ್ಲೇ ಇವನು. ಪ್ರೊಫೆಸರ್ ನಾರಾಯಣ್ ಸರ್ ಅಲ್ಲ? ಹೌದು. ನಾನ್ ಸರ್ ಸತೀಶ. ಇದು ನಿನ್ ಸೆಟಪ್ ಏನಾ? ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನೊಂದು ಹುಡುಗಿನ ಲವ್ ಮಾಡಿದ್ದೆ. ಯಾಕೆ ಲವ್ ಮಾಡಿದೆ? ಅದೇ ಸರ್, ಲವ್ ಮಾಡಿದಕ್ಕೆ ನೀವು ಕಪಾಳಕ್ಕೆ ಬಾರಿಸಿದ್ರಲ್ಲ, ಅವತ್ತಿಂದ ಸರ್ ಈ ಲವ್ ಗಿವು ಎಲ್ಲ ಬಿಟ್ಟು ಈ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇದೇ ಹೋಟೆಲ್ದು 5 ಬ್ರಾಂಚ್ ಮಾಡಿದೀನಿ ಸರ್. ಇಷ್ಟೆಲ್ಲ ನಿಮ್ಮಿಂದಾನೇ ಆಗಿದ್ದು ಸರ್. ಸರ್ ಆಶೀರ್ವಾದ ಮಾಡಿ ಸರ್. ಇನ್ನು 5 ಹೋಟೆಲ್ ಓಪನ್ ಮಾಡಪ್ಪ. ಥ್ಯಾಂಕ್ ಯು ಸರ್. ಇಷ್ಟಾರ್ಥ ಸಿದ್ಧಿರಸ್ತು. ಸರ್ ಬಿಲ್ ಎಲ್ಲ ತಿಂದಿದ್ದಕ್ಕೆ ಯಾವನ ಅವ್ನು ಬಿಲ್ ಕೊಟ್ಟವನು? ಸರ್ ಬಿಲ್ಲೆಲ್ಲ ಏನ್ ಕೊಡಕ್ ಹೋಗ್ಬೇಡಿ ಸರ್. ಪಾರ್ಸಲ್ ಬೇಕಾದ್ರೆ ಹೇಳಿ ಸರ್, ಕಳ್ಸ್ಕೊಡ್ತೀನಿ. ನಿಮ್ಮ ಆಶೀರ್ವಾದ ಒಂದ್ ಇರ್ಬೇಕು ಸರ್ ನನ್ನ ಮೇಲೆ. ಥ್ಯಾಂಕ್ ಯು ಸರ್. GST ಬಿಲ್. ನೀನು ಸಿಂಹ ಆದ್ರೆ ನಾನು ಸಿಂಹಾದ್ರಿಯ ಸಿಂಹ. ಎನಿವೇಸ್, ನಾವಿಬ್ರು ಈಗ ಹೊರಗಡೆ ಇರ್ತೀವಿ ಕಾರ್ ಪಾರ್ಕಿಂಗ್ ಲಾಟ್ ನಲ್ಲಿ. ನೀವಿಬ್ರು ಎಂಜಾಯ್ ಮಾಡಿ. ಈ ಟೇಬಲ್ ಮೇಲೆ ಏನ್ ಐಡಿಯಾನೋ ನಿಂದು? ಮೈ ಯುವರ್ ಡಾರ್ಲಿಂಗ್ ಡ್ಯಾಡಿ,
ಚೋಟಿ ಹ್ಯಾಪಿ ಥ್ಯಾಂಕ್ ಯು ಮೈ ಡಿಯರ್ ಸನ್. ಬಾರೆ ನನ್ನ ಐಸ್ ಕ್ರೀಮ್ ಬರ್ಲಿಲ್ಲ. ಕೊಡ್ಸೇನ್ ಬಾರೆ. ಈ ನನ್ನ ಮಗ ಕೋತಿ ರೀ ಆದ್ರೆ ಮುದ್ದು ಕಣೆ.